ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಮೋಸ್ಟ್ ಇಂಪಾರ್ಟೆಂಟ್ 2, 3, 4 ಮಾರ್ಕ್ಸ್ ಫಸ್ಟ್ ವಿಡಿಯೋ ಬಿಟ್ಟಿದ್ದೀನಿ. ಸೆಕೆಂಡ್ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 25 ಕ್ವೆಶನ್ಸ್ ಇರುವಂತಹ ಒಂದು ಪಕ್ಕಾ ಕ್ವೆಶನ್ಸ್ನ ಬಿಟ್ಟಿದ್ದೀನಿ. 2 ಮಾರ್ಕ್ಸ್ದು ಪಕ್ಕ ನೋಡಿಲ್ಲ. ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಅವು 25 ಕ್ವೆಶನಲ್ಲೇ ನಿಮಗೆ ಎಲ್ಲ ಬರುತ್ತೆ. ಆ ವಿಡಿಯೋದ ಲಿಂಕ್ನ ಆ ವಿಡಿಯೋದ ಒಂದು ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ದಯವಿಟ್ಟು ಆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆ ವಿಡಿಯೋನ ಇದು ಚೆನ್ನಾಗಿ ನಾನು ಕೂತ್ಕೊಂಡು ಬರೆದು ರೆಡಿ ಮಾಡಿರೋ ಕ್ವೆಶನ್ಸ್ ಇವು ಎಲ್ಲ PDF ಮಾಡಿ ಇಕ್ಕಿದ್ದೀನಿ. ಸೊ ಇವತ್ತಿಂದನೇ ವಿಡಿಯೋ ಬಿಡ್ತಾ ಹೋಗ್ತಾಯಿದ್ದೀನಿ. ಪಕ್ಕ ಇದು ನಾಳೆ ಫುಲ್ಲು ಡೇ ಬಿಡ್ತಾ ಇರ್ತೀನಿ. ಟೋಟಲ್ 15 to 20 ವೀಡಿಯೋಸ್ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವೆಶನ್ಸ್ನ ನೋಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಕ್ವೆಶನ್ಸ್ ಇದೆ, ಇನ್ನೂ ಸ್ವಲ್ಪ ಕ್ವೆಶನ್ಸ್ನ ನಾನು ಡಿಕ್ಟೇಟ್ ಮಾಡ್ತೀನಿ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಅದು ಬರೆಯೋಕ್ಕಾಗಿಲ್ಲ ನನ್ನ ಹತ್ರ. ಸೊ ಅದಕ್ಕೆ ಅದನ್ನು ಡಿಕ್ಟೇಟ್ ಮಾಡ್ತೀನಿ. ಸೊ ಅರ್ಥ ಕೇಳಿಸ್ಕೊಳ್ಳಿ. ಇಲ್ಲಿ 9 ಕ್ವೆಶನ್ಸ್, ಟೋಟಲ್ 9 ಕ್ವೆಶನ್ಸ್ ನಾನು ಇಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ನೆಕ್ಸ್ಟು ಇನ್ನೊಂದು 3 to 2 ಕ್ವೆಶನ್ ನಾನು ಡಿಕ್ಟೇಟ್ ಮಾಡ್ತೀನಿ. ಸೊ ಪ್ಲೀಸ್ ದಯವಿಟ್ಟು ಅದನ್ನು ಕೇಳಿಸ್ಕೊಳ್ಳಿ. ಕ್ವೆಶನ್ ಟೋಟಲ್ ಒಂದು 12 ಕ್ವೆಶನ್ ಆಗುತ್ತೆ. ಡಿಕ್ಟೇಟ್ ಫಸ್ಟು ನೋಡೋದಾದರೆ ನೋಡಿ, 3 ಮಾರ್ಕ್ಸ್ದು ಏನಿದು 3 ಮಾರ್ಕ್ಸು ಇಂಪಾರ್ಟೆಂಟ್ ಕ್ವೆಶನ್ಸು. ಇಷ್ಟು ಓದಿ ಸಾಕು. 3 ಮಾರ್ಕ್ಸು ಓನ್ಲಿ ನೀವು 2 ಬರೆಯೋದಿದೆ. ಎಷ್ಟು 2 ಬರೀಬೇಕು. 3 ಮಾರ್ಕ್ಸ್ ಈಚ್ ಕ್ವೆಶನ್ 3 ಮಾರ್ಕ್ಸ್ ಇದೆ. ಸೊ 2 ಬರೆದ್ರೆ ಟೋಟಲ್ 6 ಮಾರ್ಕ್ಸ್ ನಿಮಗೆ ಕನ್ಫರ್ಮ್ ಆಗುತ್ತೆ. ಸೊ ಇಷ್ಟನ್ನೇ ಓದಿ ನಾನು ಲಿಮಿಟೆಡ್ ಆಗಿ ಕೊಡ್ತಾಯಿದ್ದೀನಿ. ನೀವೇನು ಅನ್ಲಿಮಿಟೆಡ್ ಓದೋ ಅವಶ್ಯಕತೆಯೇ ಇಲ್ಲ. ಇದರಲ್ಲಿ ಎಲ್ಲ ಲಿಮಿಟೆಡ್ ಓದ್ಬೋದು. ಸೊ ಬನ್ನಿ, ಒಂದನೇ ಕ್ವೆಶನ್ ನೋಡಿ. ಹೌ ಡಿಡ್ ಸ್ವಾಮಿ ಬಿಕಮ್ ಎ ಹೀರೋ ಓವರ್ ನೈಟ್ ಥ್ರೋ ಈ ವಾಸ್ ನಾಟ್ ಕರೇಜಿಯಸ್? ಇದಂತೂ ಪಕ್ಕಾ ಕ್ವೆಶನು. ಇನ್ನೊಂದು ಈ ವಿಡಿಯೋದ ಒಂದು ಇಲ್ಲಿದೆ ಅಲ್ಲ, 12 ಕ್ವೆಶನ್ದು ಏನೋ ಒಂದು ಉತ್ತರಗಳು ಬಂದುಬಿಟ್ಟು ಆನ್ಸರ್ಸ್ ಬಂದುಬಿಟ್ಟು ಫಸ್ಟ್ ಬಿಟ್ಟಿದ್ದೀನಲ್ಲ, ಆ ವಿಡಿಯೋನು ನಾನು ಇಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಆ ವಿಡಿಯೋದ ಲಿಂಕ್ನ. ಸೊ ಇಷ್ಟು ಕ್ವೆಶನ್ಗೆ ಆನ್ಸರ್ಸು ಅದರಲ್ಲಿದೆ. ಸೊ ದಯವಿಟ್ಟು ಕೇಳಿಸ್ಕೊಳ್ಳಿ ಮತ್ತೊಮ್ಮೆ. ಇಷ್ಟು ಕ್ವೆಶನ್ದ ಆನ್ಸರ್ನ ಆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಆ ವಿಡಿಯೋದ ಒಂದು 3 ಮಾರ್ಕ್ಸ್ ಒಂದು ಸೆಕ್ಷನ್ ಐತಲ್ಲ, ಅದರಲ್ಲಿ ಇಷ್ಟು ಕ್ವೆಶನ್ಗೂ ಆನ್ಸರ್ ಅಲ್ಲಿದೆ. ಸೊ ಯಾವ್ದಾದ್ರು ಸಿಗಲಿಲ್ಲ ಅಂದರೆ ಪರವಾಗಿಲ್ಲ, ಕಮೆಂಟ್ ಮಾಡಿ, ನಾನು ತಿರ್ಗಿ ಅಲ್ಲೇ ಕೊಡ್ತೀನಿ ನಿಮ್ಗೆ ಆನ್ಸರ್ಸು. ಎಲ್ಲ ಅದರಲ್ಲಿದೆ, ನಾನು ನೋಡಿದ್ದೀನಿ. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಅದರಲ್ಲೂ ಅದ್ರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ. ಸೊ ದಯವಿಟ್ಟು ಹೋಗಿ ಆ ವಿಡಿಯೋನ ವಾಚ್ ಮಾಡಿ. ಅದರಲ್ಲಿ 3 ಮಾರ್ಕ್ಸ್ ಏನಂತ ಈ ಕ್ವೆಶನ್ಸ್ ನೋಡ್ಕೊಂಡು ಅಲ್ಲಿ ಆನ್ಸರ್ ತೊಗೊಳ್ಬೇಕಂದ್ರೆ. ಇಲ್ಲ ನಿಮ್ಮ ಹತ್ರ ಇದ್ದರೆ ಪರವಾಗಿಲ್ಲ, ಅದನ್ನೇ ಓದ್ಕೊಳ್ಳಿ. ಇಟ್ಸ್ ಓಕೆ. ನೀವು ಆಲ್ರೆಡಿ ಬರೆದಿರ್ತೀರ ಎಷ್ಟೋ ಜನ. ಸೊ ಕ್ವೆಶನ್ ನಿಮ್ಗೆ ಗೊತ್ತಾದರೆ ಸಾಕು, ನೀವು ಆನ್ಸರ್ಸು ಬರೆಯೋ ಒಂದು ಕೆಪಾಸಿಟಿ ಇದೆ, ನಿಮಗೂ ಸ್ಕೂಲಲ್ಲಿ ಬರೆಸಿರ್ತಾರೆ. ಸೊ ಬನ್ನಿ, ಎರಡನೇ ಕ್ವೆಶನ್. ಹೌ ಡಸ್ ದ ಪೋಯೆಟ್ ಮರಿಂಡ್ ಡಿ ಬೆಲ್ಲೆಗೆಂಟೆ ಎಕ್ಸ್ಪ್ರೆಸ್ ದ ಫೀಲಿಂಗ್ಸ್ ಆಫ್ ದ ಲ್ಯಾಂಡ್? ಥರ್ಡ್ ಕ್ವೆಶನ್. ಅಂಬೇಡ್ಕರ್ ಹ್ಯಾಡ್ ರೇರ್ ಗಿಫ್ಟ್ಸ್ ಜಸ್ಟಿಫೈ? ಅಥವಾ ಹಿಂಗೂ ಕೇಳ್ಬೋದು, ಹೌ ಕ್ಯಾನ್ ಯು ಸೇ ದಟ್ ಅಂಬೇಡ್ಕರ್ ಹ್ಯಾಡ್ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್? ನೆಕ್ಸ್ಟ್ ಫೋರ್ತ್ ಕ್ವೆಶನ್. ಹೌ ಡಿಡ್ ದ ಬರ್ಡ್ ಇನ್ ದ ಗಾರ್ಡನ್ ಚೇಂಜ್ ಸತೀಸ್ ಲೈಫ್? ಅದಾದಮೇಲೆ ನೆಕ್ಸ್ಟ್ ಕ್ವೆಶನ್ ನೋಡಿ. ಹೌ ಡಸ್ ಸ್ಮಿತಾ ಟ್ರೈ ಟು ಫುಲ್ಫಿಲ್ ಅ ಬ್ರದರ್ಸ್ ವಿಶ್? ಅಥವಾ ಹಿಂಗೂ ಕೇಳ್ಬೋದು, ಹೌ ಕ್ಯಾನ್ ಯು ಸೇ ದಟ್ ಸ್ಮಿತಾ ಡಿಸರ್ವ್ ದ ಅಡ್ಮಿರೇಷನ್ ಆಫ್ ದ ರೀಡರ್ಸ್? ನೆಕ್ಸ್ಟ್ 6ನೇ ಕ್ವೆಶನ್. ಸತೀಶ್ ಗುಜ್ರಾಲ್ ಫಿಸಿಕಲ್ ಡಿಸಬಿಲಿಟಿ ಈಸ್ ಎ ನೋ ಬ್ಯಾರಿಯರ್ ಟು ಸಕ್ಸಸ್ ಆ್ಯಂಡ್ ಅಚೀವ್ಮೆಂಟ್ಸ್, ಡಿಸ್ಕ್ರೈಬ್? ನೋಡಿ, ಇದು 6th ಕ್ವೆಶನ್ನು. ಇನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ ಅವೆರಡು ಕ್ವೆಶನ್ನ. ಸೊ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿಬಿಡಿ ವಿಡಿಯೋನ. ನೋಡಿ, ಆನ್ಸರ್ ಅಂತೂ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತಾಯಿದ್ದೀನಿ. ಆ ವಿಡಿಯೋ ಫಸ್ಟ್ ವಿಡಿಯೋದ ಒಂದು ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ದಯವಿಟ್ಟು ಏನಿದೆ ನೀವು ಇದರ ಕ್ವೆಶನ್ಸ್ ಎಲ್ಲ ಆನ್ಸರ್ಸು ಅದರಲ್ಲಿದೆ, ಹೇಳ್ತಾಯಿದ್ದೀನಿ. ಸೊ ದಯವಿಟ್ಟು ಲಿಸನ್ ಕೇರ್ಫುಲಿ. ನೆಕ್ಸ್ಟು 7th ಕ್ವೆಶನ್. ವೈ ವರ್ ಬಾಬು ಆ್ಯಂಡ್ ಮಂಜು ಎ ಬಿಟ್ ಡಿಸಪಾಯಿಂಟೆಡ್ ವಿತ್ ದ ವೇ ಸ್ಟೂಡೆಂಟ್ಸ್ ವೇರ್ ಮಾರ್ಚಿಂಗ್? ನೆಕ್ಸ್ಟ್ 8th ಕ್ವೆಶನ್. Pandit Ravishankar's visit at Aunt Sushila's house is a remarkable incident. Explain this statement. Next 9ನೇ ಕ್ವೆಶನ್ ನೋಡಿ. Dr. B.R. Ambedkar describes the methods of civil disobedience, non-cooperation and satyagraha as the grammar of anarchy. Comment on this statement. ನೋಡಿದ್ರಲ್ಲ, ಇವಾಗ ಟೋಟಲ್ 9 ಕ್ವೆಶನ್ಸ್ ಐತಿ 3 ಮಾರ್ಕ್ಸ್ದು. ನೆಕ್ಸ್ಟ್ ಇವಾಗ ನಾನು 2 ಓನಾಗಿ ಹೇಳ್ತೀನಿ. ಸೊ ಸರಿ, 1 ಹೇಳ್ತೀನಿ, ಟೋಟಲ್ 10 ಆಗಿಬಿಡುತ್ತೆ.
ನೆಕ್ಸ್ಟು 10 ಅಂದರೆ ಇದು ಒಂದು ತೊಗೊಳ್ಳಿ. ಯಾವುದಂದರೆ ಡಿಸ್ಕ್ರೈಬ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ದ ಜಡ್ಜ್ ಪ್ಲೇಯರ್. ಸೊ ಇದು ತುಂಬ ಇಂಪಾರ್ಟೆಂಟ್ ಕ್ವಶನು, ಇದು ಕನ್ಫರ್ಮ್ ಬರೋ ಸಾಧ್ಯತೆ ಐತೆ. ಸೊ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ 4 ಮಾರ್ಕ್ಸ್ ತರ್ತಾಯಿದ್ದೀನಿ. ಓನ್ಲಿ 2 ಸಮ್ಮರಿ, 2 ಪಾಠದಿಂದ ಸಮ್ಮರಿಗಳನ್ನ ಹೇಳ್ತಾ ಇದ್ದೀನಿ ನಿಮಗೆ, ಅಷ್ಟೇ ಓದ್ಕೊಳ್ಳಿ, ಎಕ್ಸ್ಟ್ರಾ ಓದ್ಕೋಕೆ ಹೋಗಬೇಡಿ. ಮತ್ತು ಇನ್ನೊಂದು ಏನಂದರೆ ಸ್ವಲ್ಪ ಇದರಲ್ಲಿ ಇನ್ನೂ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಇರೋ ಕ್ವಶನ್ಸ್ ಇದೆ. ಸೊ ಅದನ್ನು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು 2 ಮಾರ್ಕ್ಸು ಇದರಲ್ಲೂ ಚೂರು ನೋಡ್ಕೊಳ್ಳಿ, ಸ್ವಲ್ಪ ಕಣ್ಣಾಡಿಸಿ ಸಾಕು. ಇದರೆಲ್ಲ ಆನ್ಸರ್ನ ಹೇಳಿದ್ನಲ್ಲ, ವೀಡಿಯೋ ಒಂದು, ಆ ವೀಡಿಯೋದ ಲಿಂಕನ್ನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಸೊ ದಯವಿಟ್ಟು ನೋಡಿ, ಇದು 2 ಮಾರ್ಕ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸ್. ಇದೊಂದು ಸ್ವಲ್ಪ ನೋಡ್ಕೊಂಡಿರಿ. ಆಲ್ರೆಡಿ ನಾನು 26 ಬಿಟ್ಟಿದ್ದೀನಿ, ಅಷ್ಟು ಓದಿದರೆ ಸಾಕು. ಇದು ನೋಡೋರು ಇನ್ನೂ ನಾವು ಒಂದು ಮಿಸ್ ಮಾಡ್ಕೊಳ್ಳೋದು ಬೇಡ ಅನ್ನೋರು, ಸೊ ದಯವಿಟ್ಟು ಇದೊಂದು ವೀಡಿಯೋನ, ಇದೊಂದು ಈ ಸೆಕ್ಷನ್ 2 ಮಾರ್ಕ್ಸ್ ಸೆಕ್ಷನ್ ಕ್ಲೀನಾಗಿ ಇದೊಂದು ಸ್ವಲ್ಪ ನೋಡ್ಕೊಳ್ಳಿ. ಹೇಳಿದ್ದೀನಿ 3 ಮಾರ್ಕ್ಸ್ ಅಂತೂ ಅಷ್ಟೇ, 3 ಮಾರ್ಕ್ಸ್ ಇನ್ನು ಎಕ್ಸ್ಟ್ರಾ ಓದ್ಕೋಬೇಡಿ, ಇರೋದೇ 6 ಮಾರ್ಕ್ಸ್ಗೆ ಅದು. ಸೊ ಅಷ್ಟೇ ಸಾಕು, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಬನ್ನಿ ನೋಡಿ, ಟೋಟಲ್ 39. ಇಷ್ಟನ್ನ ಚೆನ್ನಾಗಿ ಓದ್ಕೊಳ್ಳಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನೆಕ್ಸ್ಟ್ ವೀಡಿಯೋದಲ್ಲಿ 4 ಮಾರ್ಕ್ಸು ವಿತ್ ಇನ್ನೂ ಏನೇನೈತೆ ನಾನು ಎಲ್ಲ ರೆಡಿ ಮಾಡಿ ಇಕ್ಕಿದ್ದೀನಿ ಕ್ಲೀನಾಗಿ. ಒಂದು ಆರ್ಡರ್ ವೈಸ್ ಬಿಡ್ತಾ ಹೋಗ್ತಾಯಿದ್ದೀನಿ. ಎಲ್ಲ ಇವತ್ತೇ ಆಲ್ಮೋಸ್ಟ್ ಆದಷ್ಟು ಬಿಡ್ತೀನಿ. ಈಗ ನಾಳೆನೂ ಏನು ಉಳಿಯುತ್ತೆ ನಾಳೆ ಬಿಡ್ತೀನಿ ನಿಮಗೆ. ಪ್ಲಸ್ ನಾನು ಗ್ರಾಮರ್ ಕ್ಲಾಸಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಅದಕ್ಕೆ ನೀವು ಪ್ರೋತ್ಸಾಹ ಕೊಡಬೇಕು. ನಿಮ್ಗೆ ಏನಾದರೂ ಗ್ರಾಮರ್ ಬೇಕಂದರೆ, ಅರ್ಥ ಆಗಿಲ್ಲ ಸ್ಕೂಲಲ್ಲಿ ಅಂದರೆ, ಸೊ ದಯವಿಟ್ಟು ಕಮೆಂಟ್ ಹಾಕಿ ಆ ಗ್ರಾಮರ್ ಬಗ್ಗೆ. ಅದ್ರ ಬಗ್ಗೆ ನಾನು ನಾಳೆ ನಿಮಗೆ ಕ್ಲಾಸ್ ಮಾಡ್ತೀನಿ ಬೇಕಾದ್ರೆ. ಓಕೆ ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.